ದುರಂತವಾಗಿದ್ದು ತನ್ನ ಫ್ಯಾಮಿಲಿ. ಈ ಬಾರಿ ಕೂಡ ಇಂಡೈರೆಕ್ಟ್ ಫ್ಯಾಮಿಲಿ, ತಾನಲ್ಲದಿದ್ದರೂ ಕೂಡ ತನ್ನ ಹೆಂಡತಿಯ ಸಹೋದರ ಬಾಮೈದ ತಂದ ದೌರ್ಭಾಗ್ಯ. ಇವತ್ತು ಕೋರ್ಟ್ ಕೂಡ ಹೇಳಿದೆ ತನಿಖೆ ಆಗಬೇಕು ಅಂತೇಳಿ. ಸಿದ್ದು ಬಾಮೈದ ಭೂಮಿ ಖರೀದಿಸಿದ ಪ್ರಕ್ರಿಯೆ ಸರಿಯಿಲ್ಲ. ದೇವರಾಜು ಎಂಬಾತನಿಂದ ಖರೀದಿ ಮಾಡಿದ್ದಾರೆ, ಆತ ಮಾಲೀಕ ಅಲ್ಲ. ಆಮೇಲೆ ಆ ಜಾಗವನ್ನು ಆಲ್ರೆಡಿ ಆ ಜಾಗಕ್ಕೆ ಮೂಡ ದುಡ್ಡು ಕೊಟ್ಟಿದೆ, ಎಲ್ಲವನ್ನು ಹಂಚಿಕೆ ಮಾಡಿದೆ. ಹಂಚಿಕೆ ಮಾಡಿದ ನಂತರ ನೀವು ಮತ್ತೆ ಅದನ್ನು ಕೃಷಿ ಭೂಮಿ ಅಂತೇಳಿ ಕೃತಕವಾಗಿ, ಕೋರ್ಟ್ ಹೇಳಿರೋದು ಕೃತಕವಾಗಿ ಅಂದರೆ ಇದರ ಬಗ್ಗೆ ತನಿಖೆ ಆಗಲಿ ಅಂತ, ಕೃತಕವಾಗಿ ದೇವರಾಜು ಎಂಬಾತ ಮಾಲೀಕನಲ್ಲದವನಿಂದ ನೀವು ಭೂಮಿ ಖರೀದಿ ಮಾಡಿದ್ರಿ. ಭೂಮಿ ಮಾರಿದ ದೇವರಾಜು ಮೂಲ ಮಾಲೀಕನೇ ಅಲ್ಲ. ನೀವು ಡಿನೋಟಿಫಿಕೇಶನ್ ಮಾಡಿದ್ದು ದೇವರಾಜು ಅನ್ನುವಂಥ ಹೆಸರಲ್ಲಿ. ಇದೆಲ್ಲವೂ ಕೂಡ ಒಳಸಂಚು. ಮಾಲೀಕ ಅಲ್ಲದಿದ್ದರೂ ಭೂಮಿ ಖರೀದಿ ಮಾಡ್ತಾರೆ ಮಲ್ಲಿಕಾರ್ಜುನ್. ದೇವರಾಜು ಅಲ್ಲ ಅಂತ ಗೊತ್ತಿದ್ದಿರಬಹುದು ನಿಮಗೆ. ನೀವೆಲ್ಲ ಸ್ಕೆಚ್ ಮಾಡ್ಕೊಂಡಿದ್ದೀರಿ. ಅಂದರೆ ಆ ಭೂಮಿ ಆಲ್ರೆಡಿ ಮೂಡ ಖರೀದಿ ಮಾಡಿತ್ತು, ಆ ಮೂಲ ಮಾಲೀಕನಿಗೆ ದುಡ್ಡು ಕೊಟ್ಟಿತ್ತು, ಆಮೇಲೆ ಅದನ್ನು ಡೆವಲಪ್ ಮಾಡ್ತು. ಡೆವಲಪ್ ಮಾಡಿದ ನಂತರ ಮೂಡ ಡೆವಲಪ್ ಮಾಡಿ ಮಾರಿದ ನಂತರ ಆ ಭೂಮಿಯನ್ನು ನೀವು ಕೃಷಿ ಭೂಮಿ ಅಂತ ಮಾಡ್ತೀರಿ, ಡಿನೋಟಿಫಿಕೇಶನ್ ಮಾಡ್ಕೋತೀರಿ. ಯಾವನೊಬ್ಬ ದೇವರಾಜು ಅಂತ ಬರ್ತಾನೆ, ಅವನ ಹೆಸರಿಗೆ ಡಿನೋಟಿಫಿಕೇಶನ್ ಮಾಡ್ಕೋತೀರಿ. ಆ ದೇವರಾಜನಿಂದ ನೀವು ಖರೀದಿ ಮಾಡ್ತೀರಿ. ಆದರೆ ದೇವರಾಜು ಭೂಮಿಯ ಮಾಲೀಕ ಅಲ್ಲ, ನೀವೇ ಸೃಷ್ಟಿ ಮಾಡಿದವನು ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದೆ. ಹಾಗಿದ್ರೆ ಯಾರ್ದು ಜಮೀನು? ಮೈಲಾರಯ್ಯನ ಜಮೀನು ಮಲ್ಲಿಕಾರ್ಜುನ ಮಾರಿದ್ದ ದೇವರಾಜು. ಮೂಲತಃ ಮೈಲಾರಯ್ಯನವರ ಜಮೀನು. ದೂರುದಾರವಾದಂತೆ ಸಿದ್ದರಾಮಯ್ಯ ತಪ್ಪಿತಸ್ಥರಾಗ್ತಾರೆ. 14 ನಿವೇಶನ ಪಡೆದಿದ್ದು ಎಲ್ಲವೂ ಸುಳ್ಳು ಅಂತ ದಾಖಲೆ ಆಗುತ್ತೆ. ಅಂದರೆ ಆ ಜಾಗವೇ ಅಲ್ಲ ಅದು ನಿಜವಾಗಿ ಮೂಡಾದೇ ಜಾಗ. ಆ ಮೂಡದ ಜಾಗವನ್ನು ನೀವು ಯಾರ್ದೋ ಹೆಸರಿಗೆ ಡಿನೋಟಿಫಿಕೇಶನ್ ಮಾಡ್ತೀರಿ. ಅವನು ವಾಪಸ್ ಅದನ್ನು ಮಲ್ಲಿಕಾರ್ಜುನಯ್ಯವರಿಗೆ ಮಾರ್ತಾನೆ. ಮಲ್ಲಿಕಾರ್ಜುನಯ್ಯ ಅದನ್ನು ತನ್ನ ತಂಗಿ ಕೊಡ್ತಾರೆ. ತಂಗಿ ನನ್ನ ಜಾಗವನ್ನು ನೀವು ವಶಕ್ಕೆ ಪಡೆದುಕೊಂಡಿದ್ದೀರಿ ಅಂತೇಳಿ ಮೂಡಾಗೆ ನೋಟಿಸ್ ಬರೀತಾರೆ. ಮೂಡ ಹೇಳುತ್ತೆ ಏನು ಮಾಡಬೇಕು ಅಂತೇಳಿ, 14 ಸೈಟ್ ಕೊಡಿ ಅಂತಾರೆ. 14 ಸೈಟ್ ಕೊಡುತ್ತೆ. ಇಲ್ಲಿ ಜಾಗ ಯಾರ್ದು ಅಲ್ಲ, ಜಾಗ ಮೂಡಾದೆ. ಆ ಮೂಡಾದ ಜಾಗವನ್ನು ನೀವೇ ಯಾರಿಗೋ ಒಬ್ಬನು ದೇವರಾಜು ಅಂತ ಮಾಡಿ ಅವನ ಹತ್ರ ಖರೀದಿ ಮಾಡಿ ಅದನ್ನು ದಾನಪತ್ರ ಮಾಡಿ ಅದನ್ನು ವಾಪಸ್ ಕೊಟ್ಟು ವಾಪಸ್ 53 ಕೋಟಿ ಅಂತ ಏನು ಹೇಳಿದರು ಸಿದ್ದರಾಮಯ್ಯನವರು, ಅದು ಭ್ರಷ್ಟಾಚಾರ ಆಗಿದೆ ಅನ್ನುವಂಥ ಆರೋಪ ಇದೆಲ್ಲ ಸಾಬೀತಾಗಿದೆ. ಇನ್ನು ಕೆಸರೆ ಗ್ರಾಮದಲ್ಲಿದ್ದ ಭೂಮಿ ಮೈಲಾರಯ್ಯ ಎಂಬಾತನಿಗೆ ಸೇರಿತ್ತು. ಈತ ಮೂಲ ಮಾಲೀಕ. ಯಾರು ಮೈಲಾರಯ್ಯ? ನಿಂಗ ಅಂತ ಒಬ್ಬ ಇದ್ದ. ನಿಂಗನಿಗೆ ಮಲ್ಲಯ್ಯ, ಮೈಲಾರಯ್ಯ, ದೇವರಾಜು ಎಂಬ ಮಕ್ಕಳು, 3 ಮಕ್ಕಳು. ನಿಂಗನ ಜಾಗ, ಲಿಂಗನ ಮಗ ಮೈಲಾರಯ್ಯ. ಮೈಲಾರಯ್ಯಗೆ ನಿಂಗನ ಮಗ ಮೈಲಾರಯ್ಯಗೆ ಅಣ್ಣ ತಮ್ಮಂದರು ಯಾರು? ದೇವರಾಜು ಮತ್ತು ಮಲ್ಲಯ್ಯ. ಮೈಲಾರಯ್ಯಗೆ ಜಮೀನನ್ನು ಮಾರಿದ ದೇವರಾಜ ಆ್ಯಂಡ್ ಮಲ್ಲಯ್ಯ. ಅಂದರೆ ಭೂಮಿ ದೇವರಾಜನಿಗೆ ಸೇರಿದ್ದಲ್ಲ, ಮೈಲಾರಯ್ಯಗೆ ಸೇರಿದ್ದು. ಮೈಲಾರಯ್ಯ ನಿಂಗನ ಮಗ ಏನಿದ್ದಾನೆ 3.16 ಎಕರೆ ಭೂಮಿಯ ಮಾಲೀಕನಾಗಿದ್ದ. ಒನ್ಸಗೇನು ಬರ್ತೀನಿ. ನಿಂಗನಿಗೆ 3 ಮಕ್ಕಳು. ನಿಂಗನಿಗೆ 3 ಮಕ್ಕಳು, ಮಲ್ಲಯ್ಯ, ಮೈಲಾರಯ್ಯ, ದೇವರಾಜು. ಆ 3 ಮಕ್ಕಳ ಪೈಕಿ ಮೈಲಾರಯ್ಯನಿಗೆ ಈ 2 ಮಕ್ಕಳು ಜಾಗವನ್ನು ಮಾರ್ತಾರೆ. ಯಾರು? ದೇವರಾಜು ಮತ್ತು ಮಲ್ಲಯ್ಯ. ನಿಂಗ ಅಪ್ಪ. ನಿಂಗನಿಗೆ 3 ಜನ ಮಕ್ಕಳು, ಮಲ್ಲಯ್ಯ, ಮೈಲಾರಯ್ಯ, ದೇವರಾಜು. ಮಲ್ಲಯ್ಯ ಮತ್ತು ದೇವರಾಜು ಇಬ್ಬರು ಸೇರಿ ಆ ಜಾಗವನ್ನು ಮೈಲಾರಯ್ಯನಿಗೆ ಕೊಟ್ಬಿಡ್ತಾರೆ. ಅಪ್ಪನ ಮಗ, ತಾನು ಮಕ್ಕಳೇ, ಅಣ್ಣನಿಗೆ ತಮ್ಮನಿಗೆ ಕೊಟ್ಬಿಡ್ತಾರೆ, ಸಹೋದರನಿಗೆ. ಯಾರ್ದು ಜಾಗ ಈಗ? ಅದು ಮೈಲಾರಯ್ಯಂದು. ಅದಕ್ಕೆಲ್ಲ ದುಡ್ಡು ಕೊಟ್ಟಿದ್ದಾರೆ. ಆದರೆ 2004ರಲ್ಲಿ ಅದೇ ಭೂಮಿ ಖರೀದಿ ಮಾಡ್ತಾನೆ ಮಲ್ಲಿಕಾರ್ಜುನ ಬಾಮೈದ. ಸೆಪ್ಟೆಂಬರ್ 1ರಂದೇ ರಿಪಬ್ಲಿಕ್ ಕನ್ನಡ ಪ್ರೈಮ್ ಟೈಮ್ನಲ್ಲಿ ಇದನ್ನು ನಾವು ಹೇಳಿದ್ವಿ. ಅಂದರೆ ನಿಂಗನ 3 ಜನ ಮಕ್ಕಳು, ಮೈಲಾರಯ್ಯನಿಗೆ ಆ ಜಾಗ ಇರುತ್ತೆ. ಈ 2 ಮಕ್ಕಳು ಕೂಡ ಸೈನ್ಗೆ ಹಾಕಿ ಅವನಿಗೆ ಕೊಟ್ಟಿರ್ತಾರೆ. ಆ ಜಾಗ ಮೂಡಕ್ಕೆ ಹೋಗಿರುತ್ತೆ. ಮೂಡ ಆತನಿಗೆ ದುಡ್ಡು ಕೂಡ ಕೊಟ್ಟಿರುತ್ತೆ. ನಂತರ ಏನಾಗುತ್ತೆ ಅಂದರೆ ಡಿನೋಟಿಫಿಕೇಶನ್ ಮಾಡಿಸ್ಕೋತಾರೆ ದೇವರಾಜನ ಹೆಸರಲ್ಲಿ. ದೇವರಾಜು ಮಾಲೀಕ ಅಲ್ಲ, ಮೈಲಾರಯ್ಯ ಕೂಡ ಅದನ್ನು ಮೂಡ ಕೊಟ್ಟಿದ್ದಾನೆ, ದುಡ್ಡು ತಗೊಂಡಿದ್ದಾನೆ, ಅವನಿಂದ ಖರೀದಿ ಮಾಡ್ತಾರೆ. ಮೂಡಾದ ಜಾಗವನ್ನು ಮೂಡಾಗೆ ಮಾರಿ ಮೂಡಾದಿಂದ 14 ಸೈಟ್. ಇದು ಆರೋಪ. ಅರ್ಥ ಆಯ್ತಲ್ಲ? ದುರಂತವಾಗಿದ್ದು ತನ್ನ ಫ್ಯಾಮಿಲಿ.
ಈ ಬಾರಿ ಕೂಡ ಇಂಡೈರೆಕ್ಟ್ ಫ್ಯಾಮಿಲಿ, ತಾನಲ್ಲದಿದ್ದರೂ ಕೂಡ ತನ್ನ ಹೆಂಡತಿಯ ಸಹೋದರ ಬಾಮೈದ ತಂದ ದೌರ್ಭಾಗ್ಯ. ಇವತ್ತು ಕೋರ್ಟ್ ಕೂಡ ಹೇಳಿದೆ ತನಿಖೆ ಆಗಬೇಕು ಅಂತೇಳಿ. ಸಿದ್ದು ಬಾಮೈದ ಭೂಮಿ ಖರೀದಿಸಿದ ಪ್ರಕ್ರಿಯೆ ಸರಿಯಿಲ್ಲ. ದೇವರಾಜು ಎಂಬಾತನಿಂದ ಖರೀದಿ ಮಾಡಿದ್ದಾರೆ, ಆತ ಮಾಲೀಕ ಅಲ್ಲ. ಆಮೇಲೆ ಆ ಜಾಗವನ್ನು ಆಲ್ರೆಡಿ ಆ ಜಾಗಕ್ಕೆ ಮೂಡ ದುಡ್ಡು ಕೊಟ್ಟಿದೆ, ಎಲ್ಲವನ್ನು ಹಂಚಿಕೆ ಮಾಡಿದೆ. ಹಂಚಿಕೆ ಮಾಡಿದ ನಂತರ ನೀವು ಮತ್ತೆ ಅದನ್ನು ಕೃಷಿ ಭೂಮಿ ಅಂತೇಳಿ ಕೃತಕವಾಗಿ, ಕೋರ್ಟ್ ಹೇಳಿರೋದು ಕೃತಕವಾಗಿ ಅಂದರೆ ಇದರ ಬಗ್ಗೆ ತನಿಖೆ ಆಗಲಿ ಅಂತ, ಕೃತಕವಾಗಿ ದೇವರಾಜು ಎಂಬಾತ ಮಾಲೀಕನಲ್ಲದವನಿಂದ ನೀವು ಭೂಮಿ ಖರೀದಿ ಮಾಡಿದ್ರಿ. ಭೂಮಿ ಮಾರಿದ ದೇವರಾಜು ಮೂಲ ಮಾಲೀಕನೇ ಅಲ್ಲ. ನೀವು ಡಿನೋಟಿಫಿಕೇಶನ್ ಮಾಡಿದ್ದು ದೇವರಾಜು ಅನ್ನುವಂಥ ಹೆಸರಲ್ಲಿ. ಇದೆಲ್ಲವೂ ಕೂಡ ಒಳಸಂಚು. ಮಾಲೀಕ ಅಲ್ಲದಿದ್ದರೂ ಭೂಮಿ ಖರೀದಿ ಮಾಡ್ತಾರೆ ಮಲ್ಲಿಕಾರ್ಜುನ್. ದೇವರಾಜು ಅಲ್ಲ ಅಂತ ಗೊತ್ತಿದ್ದಿರಬಹುದು ನಿಮಗೆ. ನೀವೆಲ್ಲ ಸ್ಕೆಚ್ ಮಾಡ್ಕೊಂಡಿದ್ದೀರಿ. ಅಂದರೆ ಆ ಭೂಮಿ ಆಲ್ರೆಡಿ ಮೂಡ ಖರೀದಿ ಮಾಡಿತ್ತು, ಆ ಮೂಲ ಮಾಲೀಕನಿಗೆ ದುಡ್ಡು ಕೊಟ್ಟಿತ್ತು, ಆಮೇಲೆ ಅದನ್ನು ಡೆವಲಪ್ ಮಾಡ್ತು. ಡೆವಲಪ್ ಮಾಡಿದ ನಂತರ ಮೂಡ ಡೆವಲಪ್ ಮಾಡಿ ಮಾರಿದೆ. ಮಾರಿದ ನಂತರ ಆ ಭೂಮಿಯನ್ನು ನೀವು ಕೃಷಿ ಭೂಮಿ ಅಂತ ಮಾಡ್ತೀರಿ, ಡಿನೋಟಿಫಿಕೇಷನ್ ಮಾಡ್ಕೋತೀರಿ. ಯಾವನೊಬ್ಬ ದೇವರಾಜು ಅಂತ ಬರ್ತಾನೆ, ಅವನ ಹೆಸರಿಗೆ ಡಿನೋಟಿಫಿಕೇಷನ್ ಮಾಡ್ಕೋತೀರಿ. ಆ ದೇವರಾಜನಿಂದ ನೀವು ಖರೀದಿ ಮಾಡ್ತೀರಿ. ಆದರೆ ದೇವರಾಜು ಭೂಮಿಯ ಮಾಲೀಕ ಅಲ್ಲ, ನೀವೇ ಸೃಷ್ಟಿ ಮಾಡಿದವನು ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದೆ. ಹಾಗಿದ್ರೆ ಯಾರ್ದು ಜಮೀನು? ಮೈಲಾರಯ್ಯನ ಜಮೀನು ಮಲ್ಲಿಕಾರ್ಜುನ ಮಾರಿದ್ದ ದೇವರಾಜು. ಮೂಲತಃ ಮೈಲಾರಯ್ಯನವರ ಜಮೀನು. ದೂರುದಾರವಾದಂತೆ ಸಿದ್ದರಾಮಯ್ಯ ತಪ್ಪಿತಸ್ಥರಾಗ್ತಾರೆ. 14 ನಿವೇಶನ ಪಡೆದಿದ್ದು ಎಲ್ಲವೂ ಸುಳ್ಳು ಅಂತ ದಾಖಲೆ ಆಗುತ್ತೆ. ಅಂದರೆ ಆ ಜಾಗವೇ ಅಲ್ಲ ಅದು, ಅದು ನಿಜವಾಗಿ ಮೂಡಾದ್ದೇ ಜಾಗ. ಆ ಮೂಡದ ಜಾಗವನ್ನು ನೀವು ಯಾರ್ದೋ ಹೆಸರಿಗೆ ಡಿನೋಟಿಫಿಕೇಶನ್ ಮಾಡ್ತೀರಿ. ಅವನು ವಾಪಸ್ ಅದನ್ನು ಮಲ್ಲಿಕಾರ್ಜುನಯ್ಯವರಿಗೆ ಮಾರ್ತಾನೆ. ಮಲ್ಲಿಕಾರ್ಜುನಯ್ಯ ಅದನ್ನು ತನ್ನ ತಂಗಿ ಕೊಡ್ತಾರೆ. ತಂಗಿ ನನ್ನ ಜಾಗವನ್ನು ನೀವು ವಶಕ್ಕೆ ಪಡೆದುಕೊಂಡಿದ್ದೀರಿ ಅಂತೇಳಿ ಮೂಡಾಗೆ ನೋಟಿಸ್ ಬರೀತಾರೆ. ಮೂಡ ಹೇಳುತ್ತೆ ಏನು ಮಾಡಬೇಕು ಅಂತೇಳಿ, 14 ಸೈಟ್ ಕೊಡಿ ಅಂತಾರೆ. 14 ಸೈಟ್ ಕೊಡುತ್ತೆ. ಇಲ್ಲಿ ಜಾಗ ಯಾರ್ದು ಅಲ್ಲ, ಜಾಗ ಮೂಡಾದೆ. ಆ ಮೂಡಾದ ಜಾಗವನ್ನು ನೀವೇ ಯಾರಿಗೋ ಒಬ್ಬನು ದೇವರಾಜು ಅಂತ ಮಾಡಿ ಅವನ ಹತ್ರ ಖರೀದಿ ಮಾಡಿ ಅದನ್ನು ದಾನಪತ್ರ ಮಾಡಿ ಅದನ್ನು ವಾಪಸ್ ಕೊಟ್ಟು ವಾಪಸ್ 53 ಕೋಟಿ ಅಂತ ಏನು ಹೇಳಿದರು ಸಿದ್ದರಾಮಯ್ಯನವರು, ಅದು ಭ್ರಷ್ಟಾಚಾರ ಆಗಿದೆ ಅನ್ನುವಂಥ ಆರೋಪ ಇದೆಲ್ಲ ಸಾಬೀತಾಗಿದೆ. ಇನ್ನು ಕೆಸರೆ ಗ್ರಾಮದಲ್ಲಿದ್ದ ಭೂಮಿ ಮೈಲಾರಯ್ಯ ಎಂಬಾತನಿಗೆ ಸೇರಿತ್ತು. ಈತ ಮೂಲ ಮಾಲೀಕ. ಯಾರು ಮೈಲಾರಯ್ಯ? ನಿಂಗ ಅಂತ ಒಬ್ಬ ಇದ್ದ. ನಿಂಗನಿಗೆ ಮಲ್ಲಯ್ಯ, ಮೈಲಾರಯ್ಯ, ದೇವರಾಜು ಎಂಬ ಮಕ್ಕಳು, 3 ಮಕ್ಕಳು. ನಿಂಗನ ಜಾಗ, ಲಿಂಗನ ಮಗ ಮೈಲಾರಯ್ಯ. ಮೈಲಾರಯ್ಯಗೆ, ನಿಂಗನ ಮಗ ಮೈಲಾರಯ್ಯಗೆ ಅಣ್ಣ ತಮ್ಮಂದರು ಯಾರು? ದೇವರಾಜು ಮತ್ತು ಮಲ್ಲಯ್ಯ. ಮೈಲಾರಯ್ಯಗೆ ಜಮೀನನ್ನು ಮಾರಿದ ದೇವರಾಜ ಆ್ಯಂಡ್ ಮಲ್ಲಯ್ಯ. ಅಂದರೆ ಭೂಮಿ ದೇವರಾಜನಿಗೆ ಸೇರಿದ್ದಲ್ಲ, ಮೈಲಾರಯ್ಯಗೆ ಸೇರಿದ್ದು. ಮೈಲಾರಯ್ಯ ನಿಂಗನ ಮಗ ಏನಿದ್ದಾನೆ 3.16 ಎಕರೆ ಭೂಮಿಯ ಮಾಲೀಕನಾಗಿದ್ದ. ಒನ್ಸ್ ಅಗೇನ್ ಬರ್ತೀನಿ. ನಿಂಗನಿಗೆ 3 ಮಕ್ಕಳು. ನಿಂಗನಿಗೆ 3 ಮಕ್ಕಳು, ಮಲ್ಲಯ್ಯ, ಮೈಲಾರಯ್ಯ, ದೇವರಾಜು. ಆ 3 ಮಕ್ಕಳ ಪೈಕಿ ಮೈಲಾರಯ್ಯನಿಗೆ ಈ 2 ಮಕ್ಕಳು ಜಾಗವನ್ನು ಮಾರ್ತಾರೆ. ಯಾರು? ದೇವರಾಜು ಮತ್ತು ಮಲ್ಲಯ್ಯ. ನಿಂಗ ಅಪ್ಪ. ನಿಂಗನಿಗೆ 3 ಜನ ಮಕ್ಕಳು, ಮಲ್ಲಯ್ಯ, ಮೈಲಾರಯ್ಯ, ದೇವರಾಜು. ಮಲ್ಲಯ್ಯ ಮತ್ತು ದೇವರಾಜು ಇಬ್ಬರೂ ಸೇರಿ ಆ ಜಾಗವನ್ನು ಮೈಲಾರಯ್ಯನಿಗೆ ಕೊಟ್ಬಿಡ್ತಾರೆ. ಅಪ್ಪನ ಮಗ, ತಾನು ಮಕ್ಕಳೇ, ಅಣ್ಣನಿಗೆ ತಮ್ಮನಿಗೆ ಕೊಟ್ಬಿಡ್ತಾರೆ, ಸಹೋದರನಿಗೆ. ಯಾರ್ದು ಜಾಗ ಈಗ? ಅದು ಮೈಲಾರಯ್ಯಂದು. ಅದಕ್ಕೆಲ್ಲ ದುಡ್ಡು ಕೊಟ್ಟಿದ್ದಾರೆ. ಆದರೆ 2004ರಲ್ಲಿ ಅದೇ ಭೂಮಿ ಖರೀದಿ ಮಾಡ್ತಾನೆ ಮಲ್ಲಿಕಾರ್ಜುನ ಬಾಮೈದ. ಸೆಪ್ಟೆಂಬರ್ 1ರಂದೇ ರಿಪಬ್ಲಿಕ್ ಕನ್ನಡ ಪ್ರೈಮ್ ಟೈಮ್ನಲ್ಲಿ ಇದನ್ನು ನಾವು ಹೇಳಿದ್ವಿ. ಅಂದರೆ ನಿಂಗನ 3 ಜನ ಮಕ್ಕಳು, ಮೈಲಾರಯ್ಯನಿಗೆ ಆ ಜಾಗ ಇರುತ್ತೆ. ಈ 2 ಮಕ್ಕಳು ಕೂಡ ಸೈನ್ಗೆ ಹಾಕಿ ಅವನಿಗೆ ಕೊಟ್ಟಿರ್ತಾರೆ. ಆ ಜಾಗ ಮೂಡಕ್ಕೆ ಹೋಗಿರುತ್ತೆ. ಮೂಡ ಆತನಿಗೆ ದುಡ್ಡು ಕೂಡ ಕೊಟ್ಟಿರುತ್ತೆ. ನಂತರ ಏನಾಗುತ್ತೆ ಅಂದರೆ ಡಿನೋಟಿಫಿಕೇಷನ್ ಮಾಡಿಸ್ಕೋತಾರೆ ದೇವರಾಜನ ಹೆಸರಲ್ಲಿ. ದೇವರಾಜು ಮಾಲೀಕ ಅಲ್ಲ, ಮೈಲಾರಯ್ಯ ಕೂಡ ಅದನ್ನು ಮೂಡ ಕೊಟ್ಟಿದ್ದಾನೆ, ದುಡ್ಡು ತಗೊಂಡಿದ್ದಾನೆ, ಅವನಿಂದ ಖರೀದಿ ಮಾಡ್ತಾರೆ. ಮೂಡಾದ ಜಾಗವನ್ನು ಮೂಡಾಗೆ ಮಾರಿ ಮೂಡಾದಿಂದ 14 ಸೈಟ್. ಇದು ಆರೋಪ. ಅರ್ಥ ಆಯ್ತಲ್ಲ?